ನಮಸ್ಕಾರ. ನಾವು ಅಜ್ಜಂಪುರದಲ್ಲಿದ್ದೀವಿ ಸರ್. ತಮ್ಮ ಹೆಸರು? ಓಂಕಾರಪ್ಪ. ನೀವು ವೃತ್ತಿಯಲ್ಲಿ ಮೇಸ್ಟ್ರು, ರಿಟೈರ್ಡ್. ಸರ, ಇದು ASNL ಇಂಡಿಯಾ ಪ್ರಾಡಕ್ಟ್ ಏನು ಕೊಟ್ಟಿವಲ್ಲ, ಅರ್ಕಾ ಜಿಂಜರ್ ಸ್ಪೆಷಲ್ಲು, ಕೃಷಿಕ, ಗ್ರೋ ರಿಚ್ಚು, ನೀವೆಲ್ಲ ಮೇಲೆ ಸ್ಪ್ರೇ ಮಾಡಿಸಿದ್ರಿ. ಮಾಡಿಸಿ ಎಷ್ಟು ದಿನ ಆಯ್ತು ಸರ್? 12 ದಿನ ಆಯ್ತು ಇವತ್ತಿಗೆ. 12 ದಿನ ಆದರೆ ನಿಮ್ಮ ಈ ದೊಡ್ಡ ಗಿಡಕ್ಕೆ ಮತ್ತು ಚಿಕ್ಕ ಗಿಡಕ್ಕೆ ಏನೇನು ಡಿಫ್ರೆನ್ಸ್ ಇದೆ? ಇಲ್ಲ, ಅವತ್ತಿಗೆ ಇವತ್ತಿಗೆ ನೋಡಿದ್ರೆ ನನಗೊಂದು 25% ಪರವಾಗಿಲ್ಲ ಅನಿಸ್ತೈತೆ. 25% ನಮಗೆ ನೀವು ಇದನ್ನ ತೋಟನ ತೆಗಿಬೇಕು ಅಂತ ಡಿಸೈಡ್ ತೆಗಿಬೇಕು ಅಂತ ಮಾಡಿದ್ವಿ. ಅದಕ್ಕಾಗಿ ತೆಂಗಿನ ಗಿಡ ಕಟ್ಟಿದ್ವಿ ನೋಡ್ರಿಲ್ಲ. ಹಾಂ, ಸಣ್ಣ ಸಣ್ಣ ತೆಗೆದು ಬಿಡೋಣಪ್ಪ, ತೋಟ ಬೇಡ ಅಂತೇಳಿ ತೆಂಗಿನ ಗಿಡ ಇದನ್ನ ಒಂದು 4 ವರ್ಷ ಬಿಟ್ಟು ಅದು ಇನ್ನೇನು ಫಸಲಿ ಬಂತು ತೆಗಿಯೋಣ ಅಂತ ಮಾಡಿದ್ವಿ. ಅಷ್ಟೊತ್ತಿಗೆ ನೀವು ಬಂದಿದ್ರಿ ಲಾಸ್ಟ್ ಟೈಮ್ ಅಂತೇಳಿ ನಾನು ನಿಮ್ಮ ಹತ್ರ ಒಂದು ಬೇರೆ ಆಯ್ತು, ಇದು ಲಾಸ್ಟ್ ಬಂದ್ಬಿಡೋಣ ಅಂತ ನಿಮಗೆ ಮನವರಿಕೆ ಮಾಡಿಕೊಟ್ಟಿದ್ದೀನಿ. ಆ ರಿಸಲ್ಟ್ ನನಗೆ ಸ್ವಲ್ಪ ಪರವಾಗಿಲ್ಲ ಅಂತ ಅನಿಸ್ತದೆ. ಈಗ 12 ದಿವಸದ್ದು ರೀ ಬರೀ, ಹೌದಲ್ಲ? 12 ದಿವಸದಲ್ಲಿ ನಿಮ್ಗೆ ಈ ಟೈಪ್ ಈ ಗರೆ ಬೇರೆ ಬರ್ತಾ ಇದಾವೆ ಸರ್? ಅಲ್ಲ, ಚೆನ್ನಾಗಿ ಬರ್ತಿದ್ದಾವೆ. ಕೆಳಗಿನ ಗರೆ ಏನಿದೆ ಅವು ನಿಮ್ಗೆ ಎಲ್ಲ ಸಮಸ್ಯೆ ಆಗಿದ್ದು 2 ವರ್ಷದ್ಲಿಂತ್ರ. 2 ವರ್ಷದ್ಲಿಂತ್ರ ನೀವು ಭಾಳಷ್ಟು ಔಷಧಿ ಮಾಡಿದ್ರಿ ಸರ್? ಭಾಳ ಮಾಡಿದ್ವಿ ಬಿಡ್ರಿ. ನಾನು ಈ ಮೋದಿ ಕೇರ್ನೆಲ್ಲ ಮಾಡಿಸಿದ್ದೀನಿ. ಹಾಂ ಸರ್, ಅದ್ರಿಂದ ನನಗೆ ಅನುಕೂಲ ಆಗಲಿಲ್ಲ. ಹಾಂ, ಈಗ ASNL ಪ್ರಾಡಕ್ಟ್ ಸ್ಪ್ರೇ ಮಾಡಿದ್ರಿ ಎಲ್ಲ, ಕೃಷಿಕ, ಅರ್ಕಾ, ಗ್ರೋ ರಿಚ್ಚು ಎಲ್ಲಾನು ನೀವು ಮಿಕ್ಸ್ ಮಾಡಿಬಿಟ್ಟು ಸ್ಪ್ರೇ ಮಾಡಿದ್ರಿ. ಸ್ಪ್ರೇ ಮಾಡಿದ ನಂತರ ಈಗ ಚಿಕ್ಕ ಗಿಡಕ್ಕೆ ನೋಡಿದ್ರೆ ಸರ್, ಇದಕ್ಕೆ ನೀವು ಬೇರೆ ಸ್ಪ್ರೇ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರಿ? ಇದು ಹೌದು, ಇದಕ್ಕೆ ಬೇರೆ ಮಾಡೋಣ ಅಂತ ಮಾಡಿದ್ವಿ. ಮಿಟ್ ಅಂತೆಲ್ಲ ಬರ್ತಲ್ಲ, ಅದು ಮಾಡೋಣ ಅಂತ ಮಾಡಿದ್ದೆ. ಹಾಂ, ಈಗ ಅದು ಅನಿಸ್ತಿಲ್ಲ, ಅದೆಲ್ಲ ಹೋಗಿದೆ. ಇಲ್ಲಿ ನೋಡ್ರಿ, ಇದು ಹೊಸ ಗರೆ ಬಂದಿದ್ದು. ಇದು ನೋಡ್ರಿ, ಇದು ಮೇಲಿನ ಗರಿ ಡಿಸೀಸ್ ಹೋಗಿದೆ. ಇದು ಇದು ಬರ್ತಾ ಇದೆ. ಓಕೆ ಸರ್, ಈಗ ನಿಮಗೆ 25% ನಿಮಗೆ ನೀವು ಮನವರಿಕೆ ಆಗಿದೆ. ನೀವು ನಮಗೆ ಕೇಳಿದ್ರಿ, ಇದು ಜಸ್ಟ್ 12 ದಿನದ ರಿಸಲ್ಟ್ ಸರ್. ಇದು 12 ದಿನ, ಕೇವಲ 12 ದಿನ. ಇನ್ನೂ ಒಂದು ನಾ ಕಮಿಟ್ಮೆಂಟ್ ಕೊಟ್ಟಿದ್ದು 45 ಡೇಸ್. ಏನು ಸರ್, ಈಗ ನಿಮಗೆ ಅಷ್ಟು 25% ನಿಮ್ಗೆ ಈಗ ಇದಾಗಿದೆ. 25% ನನಗೆ ಮನವರಿಕೆ ಆಗಿದೆ. ನೆಕ್ಸ್ಟ್ ಮಾಡಿಸ್ಬೋದು ಅಂತ. ಸರಿ, ಯಾಕಂದ್ರೆ ಇಲ್ಲಿ ನೋಡಿ ಸರ್, ಸ್ಪ್ರೇ ಆದ ನಂತರ ಇದು ಕಲರೇ ಚೇಂಜ್ ಆಗಿದೆ. ಇದು ನೋಡ್ರಿ ಎಷ್ಟು ಅಗಲ ಬರ್ತಾ ಇದೆ ನೋಡ್ರಿ. ಹೌದು, ಇದು ಜಸ್ಟ್ ಮೇಲೆ ಮಾಡಿದ್ದು, ಇದಕ್ಕೆ ಅಂತೇಳಿ ಮಾಡಿದ್ದಲ್ಲ, ಮೇಲೆ ಮಾಡಿದ್ದು. ಅದಕ್ಕೆ ಸ್ಪ್ರೇ ಆಗಿರೋದು ಈ ಟೈಪ್ ನಿಮ್ಗೆ ಬರ್ತಾ ಇದೆ. ಏನು ಸರ್, ನೋಡೋಣ ತಗೊಳ್ಳಿ. ಆದ್ರೆ ನಿಮಗೂ ಅನುಕೂಲ ಆಗುತ್ತೆ. ಕೇಳಿದವರಿಗೆ ಇದು ರೋಡ್ ಸೈಡ್ ತೋಟ ಅಲ್ಲ. ಹಾಂ ಸರ್, ಇದೇನು ಹಿಂಗೆ ಆಯ್ತಲ್ಲ ತೋಟ, ಎಷ್ಟು ದಿನ ಆಯ್ತು ನಾವು ಹೋಯ್ತು ಮಾಡಿದ್ರೆ ಇಂಥರಪ್ಪ ಬಂದಿದ್ರು ಹಿಂಗೆ ಎಲ್ಲ ನೀವು ತೆಗಿತೇನೆ ಅಂತ ಹೇಳಿದ್ರಲ್ಲ, ಅದಕ್ಕೆ ನಾನು 1 ವರ್ಷ ಟೈಮ್ ತೊಗೊಂಡೆ ಸರ್. ನೀವು ಇಡ್ರೆ ನಾನು ಜವಾಬ್ದಾರಿ ನಾನು ಇರ್ತೀನಿ ಅಂತಂದೆ. ಓಕೆ ಸರ್. ಓಕೆ.